ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. 2023ನೇ ಸಾಲಿನಲ್ಲಿ 10/10/2023 ಒಂದು ಪ್ರಕರಣ ದಾಖಲಾಗ್ತದೆ ತೋರಣಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಒಂದು ಮಹಿಳೆ ಮತ್ತೆ ಒಂದು ಅಪ್ರಾಪ್ತ ಬಾಲಕ 4 ವರ್ಷದವನು ಇಬ್ರು ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಲೀಗಲಿ ನಮ್ಮ ಇದರಲ್ಲಿ ಏನಿದೆ ಅಂತಂದ್ರೆ ಟೆಕ್ನಿಕಲಿ ನಮ್ಮ ಚೀಫ್ ಆಫೀಸ್ ಆರ್ಡರ್ಸ್ ಪ್ರಕಾರ ಯಾವುದೇ ಕಾಣೆ ಪ್ರಕರಣಗಳು 6 ತಿಂಗಳಾದ ನಂತರ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಗೆ ಬಂದ್ಬಿಡುತ್ತೆ. AHTU ಅಂತ ಏನಿದೆ, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ತೋರಣಗಲ್ಲದ್ದು ಪ್ರಕರಣ ಆನಂತರ AHTU ಅದು ಹೆಡೆಡ್ ಬೈ ವುಮೆನ್ ಪೊಲೀಸ್ ಸ್ಟೇಷನ್ PI ರಮೇಶ್ ಕುಲಕರ್ಣಿ ಅವ್ರಿಗೆ ಆ ಯೂನಿಟ್ ನಡೆಸ್ತಾ ಇರುವಂತದ್ದು. ಯಾವುದೇ 6 ತಿಂಗಳ ಮೇಲ್ಪಟ್ಟು ಅನ್ಡಿಟೆಕ್ಟೆಡ್ ಪ್ರಕರಣಗಳು ಕಾಣೆಯಾಗಿರುವಂತದ್ದು, ಅದರಲ್ಲೂ ಮೈನರ್ ಅಂದ್ರೆ ಕಿಡ್ನಾಪ್ ಅಂತ ಏನ್ ನಾವು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದೀವಿ ಅವು ಎಲ್ಲಾನು AHTUಗೆ ಹೋಗುತ್ತೆ. ಸೊ ಆ ಪ್ರಕರಣನ ಮೊನ್ನೆ ಕಳೆದ ವಾರ ನಮ್ಮ AHTU ಘಟಕದ ಮುಖ್ಯಸ್ಥರು ರಮೇಶ್ ಕುಲಕರ್ಣಿ ಮತ್ತೆ ಅವರ ಟೀಮ್ ನಾವು ಇದಕ್ಕೋಸ್ಕರ ಪೆಂಡಿಂಗ್ ಯಾವ್ದು ಅನ್ಡಿಟೆಕ್ಟೆಡ್ ಕೇಸಸ್ ಇದೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಒಂದು 4 ಸ್ಟಾಫ್ ಅನ್ನ ಅದಕ್ಕೆ ನೇಮಕ ಮಾಡಿದ್ದೇವೆ. ಸ್ವಲ್ಪ ಟೆಕ್ನಿಕಲ್ ಡೇಟಾ ಅನ್ನೆಲ್ಲ ಅನಲೈಸ್ ಮಾಡಿ ಅವ್ರದ್ದು ಆಧಾರ್ ಎಲ್ಲ ನಾವು ಪರಿಶೀಲನೆ ಮಾಡಿ ಹಳೆ ಕೇಸ್ ಫೈಲ್ಗಳನ್ನ ಎಲ್ಲ ಡಿಗ್ಔಟ್ ಮಾಡಿ ಅವರ ಕಾಂಟ್ಯಾಕ್ಟ್ಸ್ ಯಾರು ಇರ್ಬೋದು ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇವರು ವಿಶಾಖಪಟ್ಟಣಂ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದ್ದು. ಅವರನ್ನ ನಾವು ಆಲ್ಮೋಸ್ಟ್ 3 years ನಂತರ ಟ್ರೇಸ್ ಮಾಡಿ ಕರೆದುಕೊಂಡು ಬಂದಿರುವಂತದ್ದು. ಸೊ ಒಂದು ಒಳ್ಳೆ ಪ್ರಕರಣ, ಅದಕ್ಕೆ ನಾನು ಅವ್ರಿಗೆ ಶ್ಲಾಘಿಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.